ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಹಾಯ್. ಹಾಗೆ ಯಾರಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಒಂದು ಹೊಸ ಕಾನ್ಸೆಪ್ಟ್ ಜೊತೆ ಬಂದಿದ್ದೀನಿ. ಆ ಹೊಸ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಕ್ವಿಕ್ ಚಾಟ್. ಸೊ ಕ್ವಿಕ್ ಆಗಿ ಒಂದು ಡಿಸ್ಕಷನ್ ಇರುತ್ತೆ. ಸೊ ಏನಪ್ಪಾ ಕ್ವಿಕ್ ಚಾಟ್ ನ ಕಾನ್ಸೆಪ್ಟ್ ಅಂತ ಅಂದ್ರೆ, ನಾನೊಂದು ಟಾಪಿಕ್ ಹೇಳ್ತೀನಿ, ಆ ಟಾಪಿಕ್ ನ ನೀವು ಕೂಡ ಕಮೆಂಟ್ ನಲ್ಲಿ ಡಿಸ್ಕಸ್ ಮಾಡ್ಬೋದು. ಸೊ ಕ್ವಿಕ್ ಚಾಟ್ ನ ಫಸ್ಟ್ ಕಾನ್ಸೆಪ್ಟ್ ಏನು ಅಂತಂದ್ರೆ, ನಾನು ತುಂಬಾ ಯಾವ್ದಕ್ಕೆ ಕನೆಕ್ಟ್ ಆಗಿದ್ದೀನಿ, ಎಮೋಷನಲಿ ಕನೆಕ್ಟ್ ಆಗಿದ್ದೀನಿ, ಅದನ್ನೇ ಒಂದು ಟಾಪಿಕ್ ತಗೊಂಡಿದ್ದೀನಿ. ಸೊ ಟಾಪಿಕ್ ಏನಪ್ಪಾ ಅಂತಂದ್ರೆ ಪೇರೆಂಟ್ಸ್ ಲವ್. ಸೊ ಪೇರೆಂಟ್ಸ್ ಲವ್ ಅಲ್ಲಿ 3 ಕ್ಯಾಟಗರೀಸ್. ಜನರಲಿ ಪೇರೆಂಟ್ಸ್ ಲವ್ ನ ನಾವು ಡಿಫ್ರೆನ್ಶಿಯೇಟ್ ಮಾಡಕ್ ಆಗಲ್ಲ. ನಾನ್ ಯಾವ ತರ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಒಂದು ಡ್ಯಾಡ್ಸ್ ಲವ್, ಮಾಮ್ಸ್ ಲವ್ ಅಂಡ್ ಇಬ್ರದ್ದು ಟುಗೆದರ್. ಅಂದ್ರೆ ಡ್ಯಾಡ್ಸ್ ಲವ್ ಅಂದ್ರೆ ಅಪ್ಪನ್ ಮಗ ಅಥವಾ ಅಪ್ಪನ್ ಮಗಳು ಅನ್ನೋರೆಲ್ಲ ಡ್ಯಾಡ್ಸ್ ಲಿಟಲ್ ಪ್ರಿನ್ಸಸ್ ಅಥವಾ ಪ್ರಿನ್ಸ್. ಸೊ ಅಮ್ಮನ್ ಮಾಮ್ಸ್ ಲವ್ ಅಂತ ಅಂದ್ರೆ ಅಮ್ಮನ್ ಮಗಳು ಅಥವಾ ಅಮ್ಮನ್ ಮಗ. ಅದ್ರಲ್ಲಿ ಅಪ್ಪ ತುಂಬಾ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ. ಸೊ ಅನದರ್ ಕ್ಯಾಟಗರಿ ಯಾವ್ದಪ್ಪ ಅಂತ ಅಂದ್ರೆ, ಇಬ್ರು ತುಂಬಾ ಮುದ್ದು ಮಾಡ್ತಾರೆ, ಲೈಕ್ ಇಬ್ರು 50-50. ಈ ಕಡೆ ತುಂಬಾನು ಮುದ್ದು ಮಾಡ್ತಾರೆ, ಈ ಕಡೆ ಸ್ವಲ್ಪ ಸ್ಟ್ರಿಕ್ಟ್ ಆಗು ಇರ್ತಾರೆ. ಸೊ ಆ 3 ಕ್ಯಾಟಗರಿಯಲ್ಲಿ ನೀವು ಯಾವ ಕ್ಯಾಟಗರಿಗೆ ಬರ್ತೀರಾ, ಹಾಗೆ ನೀವೇನಾದ್ರೂ ಫಸ್ಟ್ ಅಂಡ್ ಸೆಕೆಂಡ್ ಕ್ಯಾಟಗರಿಯಲ್ಲಿ ಇದ್ರೆ ನಿಮ್ಮ ಮಾಮ್ ಅಥವಾ ಡ್ಯಾಡ್ ಜೊತೆ ಆಗಿರೋ ಯಾವ್ದಾದ್ರು ಒಂದು ಮ್ಯಾಜಿಕಲ್ ಕಾನ್ಸಿಕ್ವೆನ್ಸಸ್ ಅಥವಾ ಯಾವ್ದಾದ್ರು ಒಂದು ನಿಮಗೆ ತುಂಬಾ ಇಷ್ಟ ಆಗಿರೋ, ನಿಮಗೆ ಲೈಫಲ್ಲಿ ರಿಯಲೈಸ್ ಆಗಿರೋ ಸೀಕ್ವೆನ್ಸಸ್ ಇರುತ್ತಲ್ವಾ, ಅದನ್ನ ನೀವು ನನ್ನ ಜೊತೆ ಕಮೆಂಟ್ ನಲ್ಲಿ ಶೇರ್ ಮಾಡ್ಕೋಬಹುದು. ಸೊ ಹೀಗೆ ನಾನ್ ಯಾವ ಕ್ಯಾಟಗರಿಯಲ್ಲಿ ಬರ್ತೀನಿ ಅಂತಂದ್ರೆ, ನಾನು ಆಕ್ಚುಲಿ 3 ಕ್ಯಾಟಗರಿಗೂ ಬರಲ್ಲ. ಅದು ಇನ್ನೊಂದು ಆಲ್ಮೋಸ್ಟ್ ಒಂದು 30 ಎಪಿಸೋಡ್ಸ್ ಆಗುತ್ತೆ ನನ್ನ ಲೈಫ್ ಸ್ಟೋರಿ ಹೇಳ್ತಾ ಕೂತ್ಕೊಂಡ್ರೆ. ನನ್ನ ಲೈಫ್ ಸ್ಟೋರಿನ ಸೈಡಿಗೆ ಇಟ್ಟು ಹೇಳೋದಿದ್ರೆ ನಾನು 3rd ಕ್ಯಾಟಗರಿಗೆ ಬರ್ತೀನಿ. ಮಮ್ಮಿ ಪಾಪ ಇಬ್ರು ಲೈಕ್ ನಾನು ನನ್ನ ತಮ್ಮ ಇಬ್ರು ಇದೀವಿ. ನಮ್ಮಿಬ್ರಿಗೂ ಈಕ್ವಲ್ ಆಗಿ ಲವ್ ಶೇರ್ ಮಾಡಿದ್ದಾರೆ, ಮತ್ತೆ ಈಕ್ವಲ್ ಆಗಿ ಸ್ಟ್ರಿಕ್ಟ್ ಆಗಿ ಕೂಡ ಬೆಳೆಸಿದ್ದಾರೆ ನಮ್ಮನ್ನ. ಹಾಗೆ ಕಷ್ಟ ಕೂಡ ತೋರಿಸಿ ಏನು ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿ ಮತ್ತೆ ಎಲ್ಲದನ್ನೇ ಹೇಳ್ಕೊಟ್ಟಿದ್ದಾರೆ. ಸೊ ನಾನು 3rd ಕ್ಯಾಟಗರಿಗೆ ಬರ್ತೀನಿ. ಸೊ ನೀವು ಮಾಮ್ಸ್ ಲವ್ ಅಥವಾ ಡ್ಯಾಡ್ಸ್ ಲವ್, ಅಮ್ಮಂಗೆ ಮುದ್ದಿನ ಮಕ್ಳ ಅಥವಾ ಅಪ್ಪಂಗೆ ಮುದ್ದಿನ ಮಕ್ಳ ಅಥವಾ ಇಬ್ರಿಗೂ ಮುದ್ದು ಜಾಸ್ತಿನ, ಅದನ್ನ ನೀವ್ ಯಾವ ಕ್ಯಾಟಗರಿಗೆ ಬರ್ತೀರಾ ಅಂತ ನನಗೆ ನನ್ನ ಜೊತೆ ಡಿಸ್ಕಸ್ ಮಾಡಿ. ಹಾಗೆ ಇನ್ಮೇಲಿಂದ ಕ್ವಿಕ್ ಚಾಟ್ ಅಲ್ಲಿ ನಿಮ್ಗೆ ಏನಾದ್ರೂ ಬೇರೆ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಐಡಿಯಾಸ್ ಬಂದ್ರೆ ಅದನ್ನ ನನಗೆ ಕಮೆಂಟ್ ನಲ್ಲಿ ತಿಳಿಸಿ. ನಾನು ಖಂಡಿತ ಅದಕ್ಕೆ ಅಂತಾನೆ ಒಂದು ವಿಡಿಯೋ ಮಾಡಿ ನಿಮ್ಮನ್ನು ಕೂಡ ಮೆನ್ಷನ್ ಮಾಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಡೈರೆಕ್ಟ್ ಆಗಿ, ಓಕೆನಾ? ಸುಮ್ಮನೆ ಕ್ರಿಂಜ್ ಕಂಟೆಂಟ್ ಮಾಡ್ಕೊಂಡು ಕುತ್ಕೊಳಕ್ಕಿಂತ ಆಡಿಯನ್ಸ್ ಜೊತೆ ನಿಜವಾಗ್ಲೂ ರಿಯಲ್ ಕನೆಕ್ಟ್ ಆಗೋಣ ಅಂತ ಒಂದು ಕಾನ್ಸೆಪ್ಟ್, ಈ ತರ ಕ್ವಿಕ್ ಚಾಟ್ ಅನ್ನೋ ಕಾನ್ಸೆಪ್ಟ್ ನ ತಗೊಂಡ್ ಬಂದಿದ್ವಿ. ಸೊ ವಿಲ್ ಮೇಕ್ ಇಟ್ ಅ ಬ್ಯಾಂಗ್, ಓಕೆನಾ? ನೀವು ಐಡಿಯಾಸ್ ಕೊಡಿ, ನನ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಡೈಲಿ ಒಂದ್ ಟಾಪಿಕ್ಸ್ ನ ಡಿಸ್ಕಸ್ ಮಾಡೋಣ. ಇದು ಫಸ್ಟ್ ಕ್ವಿಕ್ ಚಾಟ್ ನ ಸೆಷನ್ ಆಗಿರೋದ್ರಿಂದ ನಾನು ಎಮೋಷನಲಿ ಕನೆಕ್ಟ್ ಆಗಿರೋವಂಥದ್ದು ಒಂದು ಪೇರೆಂಟ್ಸ್ಗೆ. ಪೇರೆಂಟ್ಸ್ ಲವ್ ಅಂತಿದ್ದಂಗೆ ನಾನು ಸ್ವಲ್ಪ ತುಂಬಾ ಅಂದ್ರೆ ತುಂಬಾನೇ ಎಮೋಷನಲ್ ಆಗೋಗ್ಬಿಡ್ತೀನಿ. ಯಾಕೆಂದ್ರೆ ಅದಕ್ಕೆ ರೀಸನ್ ತುಂಬಾನೇ ಇದೆ. ಅದು ಹೇಳಿದ್ನಲ್ಲ, ಅಥವಾ ಒಂದಷ್ಟು ಎಪಿಸೋಡ್ಸ್ ಆಗತ್ತೆ ಅದನ್ನ ಹೇಳಕ್ಕೆ. ಸೊ ಅದನ್ನೆಲ್ಲ ಬಿಟ್ಟು ನಾನು ಎಮೋಷನಲಿ ಕನೆಕ್ಟ್ ಆಗಿರುವಂತ ಒಂದು ಚಿಕ್ಕ ಕಂಟೆಂಟ್ ನ ತಗೊಂಡು ಇವತ್ತಿನ ವಿಡಿಯೋನ ಕ್ವಿಕ್ ಚಾಟ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೂ ನಾನು ಆಗ್ಲೇ ಹೇಳಿರೋ ತರ ನಿಮ್ಗೂ ಯಾವ್ದಾದ್ರು ಮ್ಯಾಜಿಕಲ್ ಮೂಮೆಂಟ್ಸ್ ಇತ್ತು ನಿಮ್ಮ ಪಪ್ಪನ ಜೊತೆ ಅಥವಾ ನಿಮ್ಮ ಅಮ್ಮನ ಜೊತೆ ಅಂತಂದ್ರೆ ನೀವು ನನಗೆ ಶೇರ್ ಮಾಡ್ಬೋದು, ಓಕೆನಾ? See you then. Until then, keep watching. So we'll meet in the next video.